ನಮಸ್ಕಾರ. ನಾನು ಚಿತ್ತಾರ ಶಿವಕುಮಾರ್. ಇವತ್ತೊಂದು ನಮ್ಮ ಚಿತ್ತಾರ ಮಾಧ್ಯಮ ಸಂಸ್ಥೆಗೆ ವಿಶೇಷ ದಿನ ಅಂತಲೇ ಹೇಳ್ಬೋದು. ಒಬ್ಬ ಭಾರತದ ಹೆಮ್ಮೆಯ ಪುತ್ರನ ನಾವು ಇವತ್ತು ಸಂದರ್ಶನ ಮಾಡಲಿಕ್ಕೆ ಹೊರಟಿದ್ದೇವೆ. ಅವ್ರ ಹೆಸರು ಕೇಳದಿದ್ದವರೇ ಇಲ್ಲ. ಒಂದು ಎಲ್ಲಿ ಕ್ರಾಂತಿ ಮಾಡಿದಂಥ ಒಂದು ವಿಶೇಷ ವ್ಯಕ್ತಿತ್ವ. ಅವರೇ ನಮ್ಮ ಹೆಮ್ಮೆಯ ಎಸ್ ಅಯ್ಯಂಗಾರ್ ಅವರು. ಅವರನ್ನು ನಾವು ಇವತ್ತು ವಿಶೇಷವಾಗಿ ಒಂದು ಬಗ್ಗೆ ಮತ್ತು ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅವರ ಜರ್ನಿ ಬಗ್ಗೆ ನಾವು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ನೇರವಾಗಿ ಅವ್ರ ಮಾತುಗಳಲ್ಲೇ ಅವರ ಜರ್ನಿ, ಅವರ ಸಾಧನೆ ಅದನ್ನೆಲ್ಲ ನಾವು ಕೇಳ್ತಾ ಅದರಿಂದ ಇನ್ಸ್ಪೈರ್ ಆಗಿ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಹೊರಡ್ಬೋದು ಅಂತೇಳಿ ಒಂದು ಆಶೆ ಇಟ್ಕೊಂಡು ಈ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನನ್ನ ಹೆಸರು ಸೀತಾರಾಮ ಅಯ್ಯಂಗಾರ್ ಅಂತ. ನಾನು ಕರ್ನಾಟಕದ ಸಾಧಾರಣ ಕುಟುಂಬದಲ್ಲಿ ಜನಿಸಿದ್ದೇನೆ. ಸೊ ನನ್ನ ಲೈಫು ಒಂದು ಭಾಳ ಸಾರಸ್ವಯಿಯಾಗಿದೆ ಆ್ಯಂಡ್ ಆಲ್ಸೋ ಭಾಳ ರಹಸ್ಯವಾಗಿದೆ. ಯಾಕೆಂದರೆ ಸೋ ಮೆನಿ ಈವೆಂಟ್ಸು ನಮ್ಮ ಜೀವನದಲ್ಲಿ ಆಯಿತು. ಬಟ್ ಅದನ್ನು ಇವಾಗೇನು ನಾನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಚಿಕ್ಕ ವಯಸ್ಸಿಂದ ಏನೇನಾಯಿತು, ಇದೇನಾಯಿತು, ನಮ್ಮ ಪೇರೆಂಟ್ಸ್ ಏನು ಹೇಳ್ಕೊಟ್ರು, ಏನೇನೋ ತೊಂದರೆಗಳಾಯಿತು, ಅದೆಲ್ಲ ಹೇಳ್ತೀನಿ. ಇದೆಲ್ಲ ಒಂದು ಇಂಪಾರ್ಟೆಂಟ್ ಐಟಮ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಎಲ್ಲರಿಗೂ ಗೊತ್ತಿರಬೇಕು. ಇವಾಗ ಎಲ್ಲರೂ ಹೇಳ್ತಾರೆ, ಸಾರ್ ನೀವು ಭಾಳ ಫೇಮಸ್ ಆಗಿದ್ದೀರಾ ಅಂತ. ಬಟ್ ಆ ಫೇಮಸ್ ಆಗಿರಬೇಕಾದ್ರೆ ನಾನು 54 ವರ್ಷ ಅಮೇರಿಕಾದಲ್ಲಿ ನಾನು ಇದ್ದು ಅಲ್ಲಿ ಏನೇನಾಯಿತು ಅದನ್ನು ಹೇಳ್ತೀನಿ. ಬಟ್ ಇವಾಗ ಫಸ್ಟು ನಾನು ಏನು ಮಾಡಬೇಕು ಅಂದರೆ, ನನ್ನ ಅರ್ಲಿ ಇಯರ್ಸ್, ಆರಂಭದ ವರ್ಷಗಳು ಏನೇನಾಯಿತು ಅದಕ್ಕೆ ಒಂದು ಫೌಂಡೇಶನ್ನು, ಯಾರ್ಯಾರಿಗೆ ಏನೇನಾಯಿತು, ಏನೇನು ಮಾಡಿದ್ರು ಪೇರೆಂಟ್ಸು ಅಂತ ನಾನು ಹೇಳ್ತೀನಿ. ನಿಮ್ಗೆ ಹೇಳೋ ಹೋಗ್ತಾರ, ಐ ವಾಸ್ ಬಾರ್ನ್ ಇನ್ ಟು ಎ ವೆರಿ ಮಾಡೆಸ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ. ಆಯ್ತಲ್ಲ, ಒಂದು ಪ್ರತಿನಿತ್ಯವೂ ಒಂದು ಲೆಸನ್ ಬರ್ತಾ ಇತ್ತು ನಮಗೆ, ನಾವು ಓದ್ತಾ ಇರ್ಬೇಕಾರೆ. ಅದೆಲ್ಲ ವೆರಿ ಇಂಪಾರ್ಟೆಂಟ್ ಲೆಸನ್ಸು, ಒಂದು ಸ್ಟೋರೀಸ್ ಆಲ್ಸೋ ನಾನು ಹೇಳ್ತೀನಿ. ನೋಡಿ, ಅಫ್ಕೋರ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪಾವರ್ಟಿ. ಆಗಿನ ಕಾಲದಲ್ಲಿ ನಾ ಹೇಳೋದು, ಅಫ್ಕೋರ್ಸ್ ಇವಾಗ ಎಲ್ಲರೂ ಹೇಳ್ಬೋದು ಪ್ರತಿ ಮನೇಲೂ ಪಾವರ್ಟಿ ಇದೆ ಅಂತ. ಬಟ್ ವೆರಿ ಸ್ವಾರಸ್ಯವಾಗಿದ್ದು ನಮ್ಮದು. ಏಕೆಂದರೆ ನಮ್ಮ ಪೇರೆಂಟ್ಸು ಪಾಪ ಭಾಳ ಕಷ್ಟಪಟ್ಟರು. ನಮ್ಮ ಫಾದರು ಎನ್ ಸುಂದರರಾಜ ಅಯ್ಯಂಗಾರ್ ಅಂತ, ಅವರು ಹೆಮ್ಮಿಗೆಯಿಂದ ಬಂದು ಆಮೇಲೆ BSc ಆನರ್ಸ್ ಕೆಮಿಸ್ಟ್ರಿ ಮಾಡಿ ಅವರು ಒಂದು ಫಸ್ಟು ಕರ್ನಾಟಕ ಅವಾಗ ಮೈಸೂರು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ ಅವಾಗ ಒಂದು ಸ್ಮಾಲ್ ಕ್ಲರ್ಕ್ ಆಗಿದ್ರು. ಆಮೇಲೆಲ್ಲ ಬ್ಯಾಂಗ್ಳೂರಿಗೆ ಬಂದು ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಒಂದು ಕ್ಲರ್ಕ್ ಆದರು. ಭಾಳ ಶ್ರದ್ಧಾವಂತರು, ಭಾಳ ಡಿಸಿಪ್ಲೀನು ಎಲ್ಲ ಇತ್ತು. ಆ್ಯಂಡ್ ಮೈ ಮದರ್ ವಾಸ್ ಈಕ್ವಲಿ ವೆರಿ ಡಿಸಿಪ್ಲೀನ್. ಪಾಪ ಅವಾಗೆಲ್ಲ ಒಂದು ಸ್ಮಾಲ್ ಸ್ಯಾಲ್ರಿನಲ್ಲಿ ಏನು ಅಂದರೆ 100-150 ರೂಪಾಯಿ, 7 ಜನ, 3 ಜನ ಮೈ ಬ್ರದರ್ಸು, 3 ಜನ ಮೈ ಸಿಸ್ಟರ್ಸು, ಆಮೇಲೆ ನಮ್ಮ ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಮದರು ಅವಾಗವಾಗ ಬರ್ತಾ ಇದ್ರು. ಗ್ರ್ಯಾಂಡ್ ಮದರ್ ಇದ್ರು, ಅವರು ಎಲ್ಲ ಬಂದ್ಬಿಟ್ರು 1956ನಲ್ಲಿ. ಆವಾಗ 9 ಇಯರ್ಸ್ ಓಲ್ಡು. ಆವಾಗ ಒಂದೊಂದ್ಸಲಿ ನಾನು ನೋಡ್ತಾ ಇದ್ದೆ, ಮೈ ಪೇರೆಂಟ್ಸ್ ಭಾಳ ಕಷ್ಟಪಡ್ತಾ ಇದ್ರು. ಆವಾಗ ಮೈ ಫಾದರ್ನ ಒಂದಿನ ಕೇಳಿದೆ ನಾನು. ಆವಾಗ ಅವ್ರು ಹೇಳಿದ್ರು, ಇಫ್ ವಿ ಕೆನಾಟ್ ಪ್ಯಾಸ್ ಆನ್ ವೆಲ್ತ್, ಲೆಟ್ ಅಸ್ ಪ್ಯಾಸ್ ಇನ್ ವಿಸ್ಡಮ್ ಅಂತ. ಅಂದರೆ ನಮಗೆ ದುಡ್ಡಿಲ್ಲದೆ ಇರ್ಬೋದು, ನಿಮಗೆಲ್ಲ ಭಾಳ ಕಷ್ಟ ಇರ್ಬೋದು, ಬಟ್ ಅಟ್ಲೀಸ್ಟ್ ಒಂದು ಡಿಸಿಪ್ಲೀನು, ಎಜುಕೇಷನ್, ನಾಲೆಡ್ಜ್ ಕೊಟ್ಟರೆ ಎಲ್ಲರೂ ಸರ್ವೈವ್ ಆಗ್ತಾರೆ. ಸೊ ಈ ವಿಸ್ಡಮ್ ಈಸ್ ಎ ಗೈಡಿಂಗ್ ಲೈಟ್ ಫಾರ್ ಮೀ. ಇದು ಯಾವಾಗ 9 ಇಯರ್ಸ್ ಹೇಳ್ತಾ ಇದ್ರು, ಅವಾಗ ಸ್ವಲ್ಪ ಗೊತ್ತಾಗ್ತಾ ಇತ್ತು ಏನೇನು ಮನೆಯಲ್ಲಿ ಕಷ್ಟ ಅನ್ನೋದು. ಇದೇನಂದರೆ ಪ್ರತಿನಿತ್ಯನೂ ಒಂದೊಂದು ಚಾಲೆಂಜ್ ಇರ್ತಾ ಇತ್ತು. ನೋಡಿ, ಇವಾಗ ನಾನು ಶ್ರೀರಾಮ್ಪುರಂ ಮಿಡ್ಲ್ ಸ್ಕೂಲ್ಗೆ ಹೋದೆ. ಅಲ್ಲಿ ಶ್ರೀರಾಮ್ಪುರ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಟ್ ಎ ವೆರಿ ಗುಡ್ ಏರಿಯಾ. ಬಟ್ ಅವಾಗ ಆಗಿನ ಕಾಲದಲ್ಲಿ ನಮಗೇನು ಗೊತ್ತಾಗ್ತಾ ಇರಲಿಲ್ಲ, ಬಿಕಾಸ್ 3ನೇ ಕ್ರಾಸ್ನಲ್ಲಿ ಇದ್ವಿ. ಅಲ್ಲಿ ಶ್ರೀರಾಮ್ಪುರಂ ಮಿಡ್ಲ್ ಸ್ಕೂಲು ಎಲ್ಲೋ ಡೌನ್ ದಿ 7th or 8th ಕ್ರಾಸ್ ಇತ್ತು. ನೋಡಿ, ಅವಾಗೆಲ್ಲ ಎಷ್ಟು ಅಂದರೆ ಏನು ಚೇರ್ಗಳಿರಲಿಲ್ಲ, ಟೀಚರ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಇದರಲ್ಲಿ ನಾವು ಹೇಗೆ ಬಂದಿದ್ದೀವಿ ಅಂದರೆ ಒಂದೊಂದು ದಿನಾನೂ ಕಳೆಯೋದು ಸಮ್ಟೈಮ್ಸ್ ಕಷ್ಟ ಆಗ್ತಾ ಇತ್ತು. ಒಂದು ಇನ್ಸ್ಟೆನ್ಸ್ ಕೊಡ್ತೀನಿ ಏನು ನೋಡಿ. ನಮಗೆ ಒಂದಿನ ನಾವು ಅವತ್ತು
ಗೋಕುಲಾಷ್ಟಮಿ, ನಾವು ಅಯ್ಯಂಗಾರಾಗಿ ಶ್ರೀ ವೈಷ್ಣವರಾಗಿ ಗೋಕುಲಾಷ್ಟಮಿ ಭಾಳ ಇಂಪಾರ್ಟೆಂಟ್ ಹಬ್ಬ. ಅಲ್ಲಿ ಅವತ್ತು ಏನಾಗೋಗಿತ್ತು, ನಾನು ಒಂದು ಪುಸ್ತಕ ಕಳ್ಕೊಂಡ್ಬಿಟ್ಟಿದ್ದೆ. ಆವಾಗ ನಾನು ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದೆ, ಶೇಷಾದ್ರಿಪುರಂ ಹೈಸ್ಕೂಲು. ನಮ್ಮ ಬ್ರದರು ಶ್ರೀನಿವಾಸ ಮೂರ್ತಿ ಅಂತ ನಮ್ಮ ತಂದೆ ಹೇಳ್ಬಿಟ್ಟ, ಇವನು ಪುಸ್ತಕ ಕಳ್ಕೊಂಡಿದ್ದಾನೆ. ಪಾಪ ನಮ್ಮ ತಂದೆ ಆಫೀಸಿಂದ ಬಂದರು, ನೋಡಿ ಅವಾಗೆಲ್ಲ ಬಂದು ಸ್ವಲ್ಪ ಬೇಕಾಬಿಟ್ಟು ಹೊಡೆದ್ರು, ಎಲ್ಲ ಆಯಿತು. ಬಟ್ ಏನಂದರೆ ಅವ್ರದ್ದು ಸಂಕಟ ನಾನು ನೋಡ್ತಾ ಇದ್ದೀನಿ. ದುಡ್ಡಿಲ್ಲ, ಆ ಪುಸ್ತಕ ಒಂದೇ ಒಂದು ರೂಪಾಯಿ. ಆವಾಗ ನೋಡಿದ್ರೆ ಆ ಪುಸ್ತಕ ವೆರಿ ಇಂಪಾರ್ಟೆಂಟು, ಗಣಿತ, ಅರ್ಥಮೆಟಿಕ್ಕು ನನಗೆ ಭಾಳ ಇಷ್ಟ. ಸೊ ಅಲ್ಲಿಂದ ಒಂದು ಲೆಸನ್ ಏನಾಯಿತು ಅಂದರೆ, ಒಂದು ಸ್ಮಾಲ್ ಪುಸ್ತಕಕ್ಕೂ ಭಾಳ ವರಿ ಆಗ್ತಾ ಇತ್ತು, ಪುಸ್ತಕ ಸಿಗ್ತಾ ಇರಲಿಲ್ಲ. ಎಷ್ಟೋ ಸಲ ನಾನು ಹೈಸ್ಕೂಲ್ನಲ್ಲಿದ್ದಾಗ ಅಲ್ಲೊಂದು ಪಬ್ಲಿಕ್ ಲೈಬ್ರರಿ ಅಂತ ಕಬ್ಬನ್ ಪಾರ್ಕ್ ಇದೆ, ಶೇಷಾದ್ರಿ ಮೆಮೋರಿಯಲ್ ಪಬ್ಲಿಕ್ ಲೈಬ್ರರಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ನನಗೆ ಮೊದಲಿಂದ ಮ್ಯಾಥಮೆಟಿಕ್ಸು ಸೈನ್ಸು ಭಾಳ ಇಷ್ಟ, ಚೆನ್ನಾಗೂ ತಿಳ್ಕೊಂಡಿದ್ದೆ. ಏಕೆಂದರೆ ಮ್ಯಾಥಮೆಟಿಕ್ಸ್ನಲ್ಲೆಲ್ಲ ನಂಬರ್ ಒನ್. ಶೇಷಾದ್ರಿಪುರಂ ಹೈಸ್ಕೂಲ್ ಬಂದಾಗ ಅವಾಗ ತಾನೇ SSLC ಪಾಸ್ ಆಯಿತು. ಆ ಪಾಸ್ ಆದಾಗ ನಮ್ಮ ಮದರಿಗೆ ಬಂದು ಹೇಳಿದೆ, ಪಾಸ್ ಅಂದೇ ಅಲ್ಲ, ನನಗೆ ಫಸ್ಟ್ ಕ್ಲಾಸು ರ್ಯಾಂಕ್ ಎಲ್ಲ ಬಂತು. ಬಟ್ ಅವರಿಗೆ ಅಪ್ರಿಸಿಯೇಷನ್, ಪಾಪ ನಮ್ಮ ಮದರ್ ಹೇಳ್ತಾ ಇದ್ರು, ಚೆನ್ನಾಗಪ್ಪ ಎಲ್ಲರಿಗೂ ಬೇಕಾದ್ರೆ ಕೊಬ್ಬರಿ ಸಕ್ಕರೆ ಕೊಡು ಅಂದರು. ಕೊಟ್ವಿ, ಅಷ್ಟೇ ಆಗೋಯ್ತು. ಆಮೇಲೆ ಅಲ್ಲಿಂದ ನಾನು ನ್ಯಾಷನಲ್ ಕಾಲೇಜ್ಗೆ ಹೋಗಬೇಕು. ಆ ನ್ಯಾಷನಲ್ ಕಾಲೇಜ್ಗೆ ಹೋಗಬೇಕು ಶ್ರೀರಾಮ್ಪುರದಿಂದ ಅಂದರೆ ಒಂದು 10 ಕಿಲೋಮೀಟರ್ ಆಗುತ್ತೆ, 10-9 ನಡ್ಕೊಂಡು ಹೋಗಬೇಕು. ಸೈಕಲ್ ಇಲ್ಲ, ಭಾಳ ಕಷ್ಟ ಆಯಿತು. ಅವಾಗೆಲ್ಲ ಇದೇ ಹೇಳೋದು, ಕಷ್ಟ ಅಂದರೆ ಪ್ರತಿದಿನವೂ ಕಷ್ಟ. ಬೆಳಗ್ಗೆ 6 ಗಂಟೆಗೆ ಹೇಳಬೇಕು, ಹೋಗಬೇಕು, ಎಲ್ಲ ಆಯಿತು. ಬಟ್ ನ್ಯಾಷನಲ್ ಕಾಲೇಜ್ನಲ್ಲಿ ಅವಾಗ ತಾನೇ ನರಸಿಂಹಯ್ಯ ಬಂದಿದ್ದರು. ಅವರು ಒಹಾಯೋ ಸ್ಟೇಟ್ ಯೂನಿವರ್ಸಿಟಿನಲ್ಲಿ PhD ಮಾಡಿಬಿಟ್ಟು ಅವರು ಅಲ್ಲಿ ಪ್ರೊಫೆಸರು, ಪ್ರಿನ್ಸಿಪಾಲು ಆಗಿದ್ದರು. ಬಾಪ ನೀ ಬರಬೇಕು, ಚೆನ್ನಾಗಿ ಮಾಡಿದ್ಯಾ, ನೀ ಮುಂದಕ್ಕೆ ಬರಬೇಕು ಅಂತೆಲ್ಲ ಹೇಳಿದ್ರು. ಬಟ್ ಅಲ್ಲಿ ದುಡ್ಡಿಲ್ಲ, ಫ್ರೀ ಶಿಪ್ ಕೊಟ್ಟರು. ಆ ಫ್ರೀ ಶಿಪ್ಪಿಂದ ಹೆಂಗೋ ಸರ್ವೈವ್ ಆದ್ವಿ. ಆಮೇಲೆ ನಾವೊಂದು ಪ್ರೀ ಯೂನಿವರ್ಸಿಟಿ ಆದಮೇಲೆ ಅಲ್ಲೂ ಒಳ್ಳೆ ಮಾರ್ಕ್ಸ್ ಕಾರ್ಡೆಲ್ಲ ಬಂದು ಎಂಜಿನಿಯರಿಂಗ್ ಕಾಲೇಜ್ UVCE ಅಂತ ಇವಾಗಿದೆ, ಆವಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ KR ಸರ್ಕಲ್ಗೆ ಬಂದು ಸೇರಿದ್ವಿ. ಆ್ಯಂಡ್ ಆವಾಗ ನಮಗೆ ಎಷ್ಟು ತೊಂದರೆ ಅಂದರೆ, ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ರು ಒಂದು ಡ್ರಾಯಿಂಗ್ ಬೋರ್ಡು, ಆಮೇಲೆ ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ತೊಗೊಳಕ್ಕೆ ಹೆಚ್ಚಾಗಿ ದುಡ್ಡು ಇರಲಿಲ್ಲ. ಯಾಕೆಂದರೆ ಮನೇಲಿ ಪರಿಸ್ಥಿತಿಗಳೆಲ್ಲ ಭಾಳ ಕಷ್ಟವಾಗಿತ್ತು. ಆಮೇಲೆ ಏನಾಯಿತು ಅಂದರೆ, ನಮಗೆ ಒಂದು ಮೆರಿಟ್ ಕಾಮ್ ಸ್ಕಾಲರ್ಶಿಪ್ ಸಿಕ್ತು. ಆ ಮೆರಿಟ್ ಕಾಮ್ ಸ್ಕಾಲರ್ಶಿಪ್ಸು 1,000 ರೂಪಾಯಿ ವರ್ಷಕ್ಕೆ. ಅದು ಸ್ವಲ್ಪ ಹೆಲ್ಪ್ ಆಯಿತು, ಆಯಿತಾ. ನಮ್ಮ ಮನೆಯವ್ರಿಗೂ ಹೆಲ್ಪ್ ಆಯಿತು, ನಮ್ಮ ತಂದೆ ತಾಯಿಗೆ ಒಂದು ಲೆವೆಲಿಗೆ ಬಂದ್ವಿ. ಆವಾಗ ರ್ಯಾಂಕು ಫಸ್ಟ್ ಕ್ಲಾಸ್ ಎಲ್ಲ ಬಂದಾಗ ನಮ್ಮ ತಂದೆ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಇದ್ದರು. ಅವಾಗೆಲ್ಲ ಅಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಅವಾಗೆಲ್ಲ ಪಾಪ TP ನರಸಿಂಹಮೂರ್ತಿ ಅಂತ ಅಕೌಂಟ್ಸ್ ಆಫೀಸರ್ ಇದ್ದರು. ಸುಂದರಾಜ ಅಯ್ಯಂಗಾರ್ ಯಾರಿದು ಅಂದರೆ, ನಮ್ಮ ಹುಡುಗ ಸರ್, ಇವನು ರ್ಯಾಂಕು ಫಸ್ಟ್ ಕ್ಲಾಸ್ ಎಲ್ಲ ಬಂದಿದ್ದಾನೆ, ಅವ್ರಿಗೊಂದು ಮಾರ್ಕ್ಸ್ ಕಾರ್ಡ್ ಸರ್. ಭಾಳ ಸಂತೋಷವಾಗಿತ್ತು. ಸೊ ಅದೆಲ್ಲ ಆದಮೇಲೆ ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ನನ್ನ ಪ್ರಯಾಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಅಂತ ಬಂತು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ವೆರಿ ಗುಡ್ ಇನ್ಸ್ಟಿಟ್ಯೂಷನ್ ಆಯ್ತಲ್ಲ, ಅಲ್ಲಿ ಸೇರಿಕೊಂಡೆ. ಅಲ್ಲಿ 2 ವರ್ಷ ME ಮಾಡಿದೆ. ಆಮೇಲೆ ME ಮಾಡಿದ್ಮೇಲೆ ಅಮೆರಿಕಾಗೆ ಹೋಗೋದಕ್ಕೆ ರೆಡಿ ಮಾಡಿಕೊಂಡೆ. ಆವಾಗ ನನಗೆ ಇಬ್ಬರು ಮೆಂಟಾರ್ ಅಂತ ಸಿಕ್ಕಿದ್ರು. ಸತೀಶ್ ಧಾವನ್ ಅಂತ, ಅವರು ಡೈರೆಕ್ಟರ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ವೆರಿ ದೊಡ್ಡ ಮನುಷ್ಯರು. ಅವ್ರನ್ನ ಹೋಗಿ ಕೇಳಿದೆ, ಸರ್ ನಾನು ಇವಾಗ ಮುಗಿಸ್ತಾ ಇದ್ದೀನಿ ME ಅಂದರೆ, ಯು ಶುಡ್ ಗೋ ಟು ಅಮೆರಿಕಾ ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಇದ್ರು. ಆಮೇಲೆ ಇನ್ನೊಬ್ರು ನಾವು CNR ರಾವ್ ಅಂತ, ಅವರು ಭಾಳ ವ್ಯಾಲ್ಯೂ ಆದವರು, ಆವಾಗ ಭಾಳ ಅವರು. ಆಮೇಲೆ ಒಂದು ನ್ಯಾಷನಲ್ ಕಾಲೇಜಲ್ಲಿ ಇರಬೇಕಾದ್ರೆ CV ರಾಮನ್ ಲೆಕ್ಚರ್ ಇತ್ತು, ಭಾಳ ಚೆನ್ನಾಗಿ ಕೊಟ್ಟರು CV ರಾಮನ್ನು. ಅವಾಗ ನರಸಿಂಹಯ್ಯನೇ ಇಂಟ್ರೊಡ್ಯೂಸ್ ಮಾಡಿದ್ರು, ನಾವೆಲ್ಲ ಮುಂದೆ ಕೂತಿದ್ವಿ. ಆವಾಗ CV ರಾಮನ್ ನೋಡ್ತಾ ಇದ್ರು. ಬಾಯ್ ಯು ಕಮ್ ಹಿಯರ್ ಅಂದರು. ನನಗೆ ಭಯ ಆಯಿತು, ಯಾಕೆಂದರೆ ಅವರು ಭಾಳ ಪವರ್ಫುಲ್ ಮ್ಯಾನ್. ಅಲ್ಲಿ ಹೋದೆ. ವಾಟ್ ಆರ್ ಯು ಡೂಯಿಂಗ್ ಅಂದರು. ನಾನು ಹೇಳಿದೆ, ಈ ಥರ ನಾನು ಪ್ರೀ ಯೂನಿವರ್ಸಿಟಿ ಮಾಡ್ತಾ ಇದ್ದೀನಿ. ಅವಾಗ ಸ್ಟಡಿ ಹಾರ್ಡ್ ಅಂತ ಹೇಳ್ಬಿಟ್ಟು ಹೊರಟೋದು. ಸೊ ಇವರೆಲ್ಲ ನನಗೇನು ಅಂದರೆ ಮಾರ್ಗದರ್ಶಕರು ಅಂತ ಹೇಳ್ತೀನಿ. ಏಕೆಂದರೆ ಭಾಳ ದೊಡ್ಡ ವಿದ್ವಾಂಸರು, ಬಟ್ ಆ ಮಾರ್ಗದರ್ಶಕರು ಆಗಿದ್ದರು. ಬಟ್ ಏನು, ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿ ಹೇಳಬೇಕಾದ್ರೆ, ನಮಗೆ ಇನ್ನೇನು ಅಮೇರಿಕಾಗೆ ಹೋಗಬೇಕು, ಪಾಸ್ಪೋರ್ಟ್ ತೊಗೋಬೇಕು. ಪಾಸ್ಪೋರ್ಟ್ ತೊಗೊಳಕ್ಕೆ ನಮ್ಗೆ ಯಾರು IAS IPS ಆಫೀಸರ್ಸ್ ಗೊತ್ತಿರಲಿಲ್ಲ. ಸೈನ್ ಮಾಡಬೇಕು, ಯಾರು ಕೇಳಿದ್ರು ಏನು ಪ್ರಯೋಜನ ಇಲ್ಲ, ಆಯ್ತಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ಹೋಪ್ಲೆಸ್, ಏನಕ್ಕೂ ಪ್ರಯೋಜನ ಇಲ್ಲ, ಯಾರು ಒಂದು ಸಹಾಯ ಅವಾಗ ಒಂದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೂತಿದ್ದೆ ನಾನು. ಅವಾಗ ನೋಡಿ ಅವರೇ ದೇವರು. ಯಾರೋ ಒಬ್ರು ಬಂದು 6 ಗಂಟೆಗೆ ಸಾಯಂಕಾಲ, ಯಾಕ್ರಿ ಇಲ್ಲಿ ಕೂತಿದ್ದೀರಾ, ಇಲ್ಲಿ ಹಾವು ಇವೆಲ್ಲ ಇರುತ್ತೆ, ಎಲ್ಲ ನೀವು ಮನೆಗೆ ಹೋಗಿ. ಇಲ್ಲ ಸರ್, ನಾನು ಸ್ಟೂಡೆಂಟ್ ಇಲ್ಲಿ,
ಬಟ್ ನಾನು ಇವಾಗ ಅಮೇರಿಕಾಗೆ ಹೋಗ್ಬೇಕು, ನನಗೆ ಪಾಸ್ಪೋರ್ಟ್ ತಗೊಳಕ್ ಆಗ್ತಾ ಇಲ್ಲ ಅಂದೆ. ಇದು ಯಾವಾಗ ಅಂದ್ರೆ 1968. ನೋಡ್ಕೊಳ್ಳಿ. ಅವ್ರು ಏನು ನೋಡಿ ಬಂದು ಅವ್ರು ಹೇಳಿದ್ರು, ಏನು ವರಿ ಮಾಡಬೇಡಿ, ನಾಳೆ 10 ಗಂಟೆಗೆ ಬರ್ತೀನಿ, ನನ್ನ ಜೊತೆಗೆ ಬನ್ನಿ, ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸೈನ್ ಮಾಡಿಸ್ಕೊಂಡು ತಗೊಂಬರ್ತೀನಿ. ಒಂದೇ ನಿಮಿಷದಲ್ಲಿ ಅವ್ರು ಬಂದರು. ಬೆಳಗ್ಗೆ ಆಯಿತು, ಪಾಸ್ಪೋರ್ಟ್ ಎಲ್ಲ ಮಾಡಿದ್ರು, ಪಾಸ್ಪೋರ್ಟು ಬಂತು. ನೋಡಿ, ಅವರು ನನಗೆ ದೇವರು. ಯಾಕೆಂದರೆ ನಾವು ಎಷ್ಟೋ ಸಲ ಹೇಳ್ತೀವಿ ಪೀಪಲ್ ಇನ್ ಹೈ ಪ್ಲೇಸಸ್ ಅಂತ, ಎಲ್ಲ ಯೂಸ್ಲೆಸ್ಸು ಸರ್, ಯಾರೂ ಇಲ್ಲ. ಸೊ ನನಗೆ ಅದು ಭಾಳ ಇದಾಗಿ ನನ್ನ ಮೈಂಡಿಗೆ ಬಂತು, ಇದೇನಿದು, ನಾವು ಇಷ್ಟು ಇದ್ರ ತೊಂದರೆನಲ್ಲಿ ಇರ್ಬೇಕಾದ್ರೆ ನಮಗೆ ಯಾರೂ ಬರೋದಿಲ್ಲ, ಏನು ಕಷ್ಟ ಇರಲಿ ಅಂಥೇಳಿ ನಾನು ನನ್ನ ಪ್ರಯಾಣ ಸೆಪ್ಟೆಂಬರ್ 5, 1970 ಅಮೇರಿಕಾಕ್ಕೆ ಹೋದೆ. ಸೊ ಈ ಬಾಲ್ಯದಲ್ಲಿ ಇನ್ನೇನೇನಾಯಿತು ಅಂದರೆ, ನನಗೆ ಯಾವಾಗಲೂ ಬುಕ್ ಓದೋಕ್ಕಿಷ್ಟ. ಆ ಬುಕ್ ಓದೋದು ಭಾಳ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಬುಕ್ಗಳು ಎಲ್ಲಿ ಸಿಗುತ್ತೆ? ಅವಾಗೆಲ್ಲ ನಾವು ರೀಡಿಂಗ್ ರೂಮು ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ, ಕೆಲವು ಸಲ ಅಲ್ಲಿ ಓದ್ತಾ ಇದ್ವಿ, ಆಯ್ತಲ್ಲ. ಆಮೇಲೆ ಜನಗಳ ಜೊತೆಗೆ ಯಾರು ಕೊಟ್ಟರೆ ಬುಕ್ಸ್ಗಳು. ಸೊ ಹೀಗಾಗಿ ಬಾಲ್ಯದಲ್ಲಿ ಏನು ಅಂಥದ್ದು ಹೇಳ್ಕೊಳ್ಳೋ ಅಂಥ ಇಂಪಾರ್ಟೆಂಟ್ ವಿಷಯ ಇಲ್ಲ. ಬಿಕಾಸ್ ಭಾಳ ಕಷ್ಟ ಇರ್ತಾ ಇತ್ತು. ಕಷ್ಟದಲ್ಲಿ ನಾವೇನು, ನಮ್ಗೊಂದೇ ಒಂದು ಗುರಿ ಏನು ಅಂದರೆ, ಹೇಗೆ ಈ ಕಷ್ಟನ ತಪ್ಪಿಸ್ಕೊಳ್ಳೋದು, ಇನ್ನೇನು ಇಲ್ಲ. ಆವಾಗ ನಮ್ಮ ಫಾದರ್ ಹೇಳೋ ಥರ, ನೋಡಿ ನನ್ನ ಹತ್ರ ವೆಲ್ತ್ ಇಲ್ಲ, ಇನ್ನೇನಿದೆ ಅಂದರೆ ವಿಸ್ಡಮ್ ಇದೆ, ಅದೇ ಇಸ್ ದಿ ಗೈಡಿಂಗ್ ಲೈಟ್. ಗೈಡಿಂಗ್ ಲೈಟ್ ಅಂದರೆ ಮಾರ್ಗದರ್ಶಕ, ಆಯ್ತಲ್ಲ. ಸೊ ಅದರಿಂದ ನನಗೆ ಭಾಳ ಚೆನ್ನಾಗಿ ಮೈಂಡಿಗೆ ಬಂದು, ಓನ್ಲಿ ವೇ ನಾನು ಮುಂದಕ್ಕೆ ಬರಬೇಕಾದ್ರೆ ಒಳ್ಳೆ ಎಜುಕೇಷನ್ ಬರಬೇಕು, ಅಮೇರಿಕಾಗೆ ಹೋಗಬೇಕು, ಚೆನ್ನಾಗಿ ಮಾಡಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇತ್ತು, ಬಟ್ ಏನಂದರೆ ಅಲ್ಲೂ ಇಲ್ಲೂ ಕೆಲವು ಪ್ರೊಫೆಸರ್ಗಳೆಲ್ಲ ಏನೂ ಪ್ರಯೋಜನನೇ ಇಲ್ಲ. ಹೇಳ್ತೀನಿ ಕೇಳಿ. ಇವಾಗ ನಾನು ದೊಡ್ಡದಾಗಿ ಬೆಳೆದಿದ್ದೀನಿ, ಅಲ್ಲೆಲ್ಲ ಸತೀಶ್ ಧಾವನ್ ಪ್ರೊಫೆಸರ್ ಆಗಿದ್ದೀನಿ. ಇಟ್ಸ್ ಎ ಗುಡ್ ಸ್ಕೂಲ್, ಬಟ್ ಮೋಸ್ಟ್ ಆಫ್ ದೆಮ್ ಡೋಂಟ್ ವರ್ಕ್. ಯಾರೂ ಕೆಲಸ ಮಾಡಲ್ಲ. ಅದೇನಾದ್ರು ಕೆಲಸ ಮಾಡಿದ್ರೆ ನಾವು ಪ್ರತಿ ವರ್ಷನೂ ನೋಬೆಲ್ ಪ್ರೈಸ್ ಮಾಡ್ಬೋದು. ಯಾಕೆ ನೋಬೆಲ್ ಪ್ರೈಸ್ ಬರಲ್ಲ? ಇದೇ ಗೋಳು. ಏಕೆಂದರೆ ಬೇಕಾದಷ್ಟು ಒಳ್ಳೆಯವರು ಸ್ಟೂಡೆಂಟ್ಸ್ ಇದ್ದಾರೆ, ಫ್ಯಾಕಲ್ಟಿ ಇದ್ದಾರೆ, ಬಟ್ ಅಲ್ಲಿ ಕಷ್ಟಪಡಬೇಕು ಸರ್. ಅಲ್ಲಿ ಕಷ್ಟಪಟ್ರೇನೆ ಇವಾಗ ಇದರ ಕೆಮಿಸ್ಟ್ರಿ, ಫಿಸಿಕ್ಸ್, ನಂದು ಹೇಳ್ತೀನಿ ಮುಂದೆ ಅಲ್ಲಿ ಅಮೆರಿಕಾದು. ಬಟ್ ಅಲ್ಲಿ ಏನಾಗಿದೆ ಅಂದರೆ ಒಂದು ಡಿಸಿಪ್ಲಿನ್ ಇರಬೇಕು. ಸೊ ಅದು ಡಿಸಿಪ್ಲಿನ್ ಇದೆ. ಒಳ್ಳೊಳ್ಳೆ ಸ್ಮಾರ್ಟ್ ಪೀಪಲ್ ಇದ್ದಾರೆ, ಒಳ್ಳೆ ಇಂಟೆಲಿಜೆಂಟ್ ಪೀಪಲ್ಲು. ಅಮೇರಿಕಾದಲ್ಲಿ ಇದ್ದವರೇ ಹೋಗಿಲ್ಲ, ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಏನಂದರೆ ಇಲ್ಲಿ ಬಂದರೆ ಎಲ್ಲ ಹಳೇ ಕಾಲದ್ದು ಏನೇನೋ ಮಾಡ್ತಾ ಇದ್ವಲ್ಲ ಅದನ್ನು ಟೀಚ್ ಮಾಡ್ತಾ ಇದ್ದಾರೆ ಸರ್. ಏನಕ್ಕೂ ಪ್ರಯೋಜನ ಇಲ್ಲ. ನಾ ಹೇಳ್ತೀನಿ ಕೇಳಿ. ಇದು ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರೊಫೆಸರ್ ನೋಡಿದ್ರೆ ಇದೇನು ಸರ್ ಹಿಂಗೆ ಹೇಳ್ತಾರೆ ಅಂದ್ಕೊಳ್ತಾರೆ. ಹೇಳಿ, ಯಾಕೆಂದರೆ ನಾನು ಅಲ್ಲಿ ಪ್ರೊಫೆಸರ್ ಆಗಿದ್ದೆ. ಅಲ್ಲಿ ಸತೀಶ್ ಧಾವನ್ ಪ್ರೊಫೆಸರ್ ಆದೆ, ಡಿಸ್ಟಿಂಗ್ವಿಶ್ಡ್ ಅಲ್ಯುಮಿನಸ್ ಅವಾರ್ಡ್ ಆಗಿದ್ದೆ, ಎಲ್ಲ ಆಯಿತು. ಬಟ್ ನಾನು ನೋಡೋದು ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಯಾಕೆಂದರೆ ನಾವು ಹೇಗೆ ಇಂಡಿಯಾ ಚೇಂಜ್ ಆಗಿದೆ. ಸೊ ಆವಾಗಿರೋ ಇಂಡಿಯಾ ಇವಾಗ 2024 54 ವರ್ಷ ಇದ್ನಲ್ಲ, ಎಷ್ಟು ಇಂಡಿಯಾ ಚೇಂಜ್ ಆಗಿದೆ ಅದನ್ನು ನಿಮ್ಗೆ ಒಳ್ಳೆ ಒಂದು ಸ್ಟೋರಿ ಪ್ರಕಾರ ಹೇಳ್ತೀನಿ. ಆ ಸ್ಟೋರಿ ಪ್ರಕಾರ ಅದೇನು ಯಾವುದು ಈಸಿ ಆಗಲಿಲ್ಲ, ಎಲ್ಲ ಭಾಳ ವಿ ಹ್ಯಾವ್ ಟು ವರ್ಕ್ ವೆರಿ ವೆರಿ ಹಾರ್ಡ್. ಯಾಕೆಂದರೆ ನಾನು ಅಮೇರಿಕಾಗೆ ಹೋದಾಗ ಭಾಳ ಎಕ್ಸ್ಪೀರಿಯನ್ಸಸ್ ಆಯಿತು. ಯಾಕೆಂದರೆ ನಾನು ವೆಜಿಟೇರಿಯನ್ ಫುಡ್ಡು ಬೇರೆ ಏನೂ ತಿಂತಾ ಇರಲಿಲ್ಲ, ಭಾಳ ಕನ್ಸರ್ವೇಟಿವು. ಸೊ ಹೀಗೆ ಈ ರೂಪದಲ್ಲಿ ಬಂದು, ಬಟ್ ದೇವರು ಒಂದು 2-3 ಕೊಟ್ಟಿದ್ದ ನನಗೆ. ಏನು ಅಂದರೆ, ನನಗೆ ಮ್ಯಾಥಮೆಟಿಕ್ಸ್ ಮಾತ್ರ ಭಾಳ ಚೆನ್ನಾಗಿ ಬರ್ತಾ ಇತ್ತು, ಅದೊಂದು. ಆಮೇಲೆ ಇನ್ನೊಂದೇನು ಅಂದರೆ ಭಾಳ ಡಿಸಿಪ್ಲಿನ್. ನಾನು ಬೆಳಗ್ಗೆ ಈವನ್ ಟುಡೇ ಬೆಳಗ್ಗೆ ನಾನು 6 ಗಂಟೆಗೆ ಎದ್ದರೆ ಸಾಯಂಕಾಲ 10 ಗಂಟೆವರೆಗೂ ಕೆಲಸ ಮಾಡ್ತೀನಿ, ವೇಸ್ಟ್ ಮಾಡಲ್ಲ. ಅದು ನನಗೆ ಒಂದು ಆಲ್ಮೋಸ್ಟ್ 54 ವರ್ಷ ಅಲ್ಲ, ಅದಕ್ಕೆ ಮುಂಚೆನೂ ಬಂದಿದೆ. ಸೊ ಇವಾಗ ಯಾರು ಬಂದು ಕೇಳ್ತಾರೆ, ಸರ್ ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಸಕ್ಸಸ್ ಅಂತಾರೆ. ದೇರ್ ಇಸ್ ನೋ ಸೀಕ್ರೆಟ್. ಯು ಮಸ್ಟ್ ವರ್ಕ್ ಹಾರ್ಡ್, ಯು ಮಸ್ಟ್ ಬಿ ಅಕೌಂಟಬಲ್ ಟು ವಾಟ್ ಯು ಡೂ. ಅಂದರೆ ನೀವು ಏನು ಮಾಡ್ತೀರಾ ಅದಕ್ಕೆ ನಾವು ಅಕೌಂಟಬಿಲಿಟಿ ಇರಬೇಕು. ಆಮೇಲೆ ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ಒಂದು ಆಸೆ ಇರಬೇಕು. ಆಸೆ ಏನು ಅಂದರೆ, ನಾನು ದೊಡ್ಡ ವಿದ್ವಾಂಸ ಆಗಬೇಕು, ಮೇಲಕ್ಕೆ ಹೋಗಬೇಕು, ಚೆನ್ನಾಗಿ ಮಾಡಬೇಕು, ಎಲ್ಲಾದ್ರಿಗಿಂತ ಬೆಸ್ಟ್ ಮಾಡಬೇಕು ಅಂತ. ಅದು ಒಳ್ಳೆ 54 ವರ್ಷದ ಸ್ಟೋರಿ ಹೇಳ್ತೀನಿ, ಭಾಳ ಇಂಪಾರ್ಟೆಂಟು ಆಯಿತಾ. ಬೇರೆ ಟಿವಿಗಳಿಗೆ ಹೇಳಿರ್ಬೋದು, ಬಟ್ ಇಲ್ಲಿ ಇಂಪಾರ್ಟೆಂಟ್. ಏಕೆಂದರೆ ಎಷ್ಟು ಇನ್ವೆನ್ಷನ್ ನಾ ಮಾಡಿದ್ದೀನಿ ಅಂದರೆ ಬೇಕಾದಷ್ಟು ಪ್ಯಾಟೆಂಟ್ಸ್ ಬಂದಿದೆ. ಬಟ್ ನನಗೆ ಈ ನನ್ನ ಬಾಲ್ಯದ್ದು ಕಷ್ಟ ಸುಖಗಳು ಎಲ್ಲ ನೋಡಿದ್ಮೇಲೆ ನನಗೇನು ಅಂದರೆ, ದುಡ್ಡು ಗಿಡ್ಡು ಏನು ಇಂಪಾರ್ಟೆಂಟ್ ಇಲ್ಲ, ಸೈನ್ಸ್. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟು ನನಗೆ ಇವಾಗ ಅನಿಸುತ್ತೆ 78 ಇಯರ್ಸ್ನಲ್ಲಿ ಅಂದರೆ, ಜನಗಳಿಗೆ ಏನು ಸಹಾಯ ಮಾಡ್ಬೋದು,
ಎಲ್ಲ ಬುದ್ಧಿ ಏನು ಮಾಡ್ಬೋದು, ಏನು ಹೇಳ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ನಾ ತಪ್ಪು ಮಾಡಿರೋದು ಅವ್ರು ತಪ್ಪು ಮಾಡ್ಕೊಡ್ದು. ಅರ್ಥ ಆಯ್ತಲ್ಲ? ಹಾಗೆ ಒಂದು 2-3 ವರ್ಷದಿಂದ ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಹೋಗಿ ನಾರ್ತು ಸೌತು ಎಲ್ಲ IIT ಇನ್ಸ್ಟಿಟ್ಯೂಟ್ ಎಲ್ಲರಿಗೂ ಹೇಳಿದ್ದೀನಿ. ಆಮೇಲೆ ಸ್ಮಾಲರ್ ಕಾಲೇಜಸ್ಗೂ ಅಷ್ಟೇ. ಯಾರು ಬಂದರೂ ನಮಗೇನು ಅಂದರೆ ಅವ್ರಿಗೆ ಹೇಳಬೇಕು. ಈವನ್ ಟುಡೇ ಇವತ್ತು ಇನ್ನೊಂದು ಸ್ಟೋರಿ ಹೇಳ್ತೀನಿ ಆಮೇಲೆ ಇನ್ನು ಮುಂದಿನ ಇದರಲ್ಲಿ. ಬಟ್ ಈ ಬಾಲ್ಯದಲ್ಲಿ ಚೆನ್ನಾಗಿತ್ತು. ಬಟ್ ಏನಂದರೆ ನಾವು ಸರಿಯಾಗಿ ಎಂಜಾಯು ಮಾಡಲಿಲ್ಲ. ಬಿಕಾಸ್ ಯಾವಾಗಲೂ ನಾನು ಥಿಂಕ್ ಮಾಡ್ತಾ ಇದ್ದೆ, ಮನೇಲಿ ಕಷ್ಟ, ಆ ಕಷ್ಟದಿಂದ ಹೇಗೆ ಹೊರಗೆ ಬರಬೇಕು, ಹೇಗೆ ಹೊರಗೆ, ಅದೇ ಭಾಳ ಸಮಸ್ಯೆ ಆಗಿತ್ತು. ಅದು ಪ್ರತಿನಿತ್ಯನೂ ಸಮಸ್ಯೆ. ಅದಕ್ಕೆ ಯಾವಾಗಲೂ ಓದ್ತಾ ಇದ್ದೆ ನಾನು. ಅವರೆಲ್ಲ ನಮ್ಮನೇಲಿ ಹೇಳ್ತಾ ಇದ್ರು, ನೀ ಸುಮ್ಮನೆ ಕುತ್ಕೊಂಡು ಓದ್ತಾ ಇದೆಯಾ, ಔಟ್ಸೈಡ್ ಹೋಗಿ ಏನಾದ್ರು ಆಟ ಆಡು ಅಂತ. ಬಟ್ ನನ್ನ ಮನಸ್ಸಿಗೆ ಏನು ಬಂದಿತ್ತು ಅಂದರೆ, ಹೇಗೆ ಈ ಒಂದು ಲೆವೆಲಿಂದ ಬೇರೆ ಲೆವೆಲ್ಗೆ ಬರಬೇಕು, ಹೇಗೆ ನಮ್ಮ ಬ್ರದರ್ಸು ನಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡಬೇಕು ಅಂತ ಅಲ್ಲಿಗೆ ಶುರುವಾಯಿತು. ಅದು ಇಂಡಿಯಾದಲ್ಲೇ ಇದ್ಕೊಂಡು ಭಾಳ ಕಷ್ಟ. ಆವಾಗ ಎಲ್ಲರೂ ಹೇಳ್ತಾ ಇದ್ರು, ನೀವು ಅಮೇರಿಕಾಗೆ ಹೋಗಿ ಒಳ್ಳೆ ಎನ್ವೈರ್ನ್ಮೆಂಟ್ ಇದೆ, ಚೆನ್ನಾಗೂ ಮಾಡ್ಬೋದು, ಫೇಮಸ್ಸು ಆಗ್ಬೋದು, ಎಲ್ಲ ಆಗುತ್ತೆ ಅಂಥೇಳಿ ಈ ಬಾಲ್ಯದ್ದು ನಾನು ಇವಾಗ ಸಮಾಪ್ತಿ ಮಾಡ್ತೀನಿ.